ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮಹಾಶಿವನನ್ನು ದೇವಾದಿ ದೇವನು ಆದಿದೇವನು ಎಂದು ಕರೆಯುತ್ತಾರೆ. ಮೂರು ಲೋಕದ ಆದಿ ಮತ್ತು ಅಂತ್ಯವನ್ನು ನೋಡಬಲ್ಲ ಶಕ್ತಿ ಕೇವಲ ಮಹಾಶಿವನಿಗೆ ಮಾತ್ರವೇ ಇದೆ. ಈ ಪ್ರಪಂಚದಲ್ಲಿನ ಎಲ್ಲ ಅತೀಂದ್ರಿಯ ಶಕ್ತಿಗಳು ಆತನ ಅಧೀನದಲ್ಲಿವೆ. ಆದ್ರೆ ಮಹಾಶಿವನು ಹೇಗೆ ಜನಿಸಿದ್ದಾರೆ ಎಂಬ ಸಂದೇಹ ನಿಮಗೆ ಒಂದು ಸಾರಿಯಾದರೂ ಬಂದೇ ಇರುತ್ತದೆ. ಇದರ ಜೊತೆ ಆತನ ತಾಯಿ ಯಾರು, ಆತನ ತಂದೆಯ ಹೆಸರೇನು, ಆತನು ಎಲ್ಲಿ ಓದಿದನು, ಆತನ ಗುರುವಿನ ಹೆಸರೇನು, ಹಾಗಿಲ್ಲದೆ ಹೋದರೆ ಮಹಾಶಿವನು ಯಾರಿಗೆ ಗುರುವು ಅಥವಾ ಆತನ ಶಿಷ್ಯನು ಯಾರು, ಇವುಗಳ ಜೊತೆ ಇನ್ನೂ ಎಷ್ಟೋ ಸಂದೇಹಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್, ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಿ ಮತ್ತು ಅಂತ್ಯಕ್ಕೆ ಸೂತ್ರಧಾರಿಯಾಗಿರುವ ಮಹಾಶಿವನನ್ನು ಸ್ಮರಿಸುತ್ತಾ ಓಂ ನಮೋ ಶಂಭೋ ಶಂಕರ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಮಹಾಶಿವನ ಜನ್ಮಕ್ಕೆ ಸಂಬಂಧಿಸಿದಂತೆ ಶಿವಪುರಾಣದಲ್ಲಿ ಮಹಾಶಿವನನ್ನು ಸ್ವಯಂಭು ಎಂದು ಕರೆಯುತ್ತಾರೆ. ಅಂದ್ರೆ ಆತನ ಜನನವು ಸ್ವಯಂ ಆಗಿ ಆಗಿದೆ ಎಂದು ಅರ್ಥ. ಅವರಿಗೆ ತಂದೆ ತಾಯಿ ಅಂತೂ ಯಾರು ಇಲ್ಲ. ಈ ಕಾರಣದಿಂದಲೇ ಮಹಾಶಿವನು ಪಂಚಭೂತಗಳಿಗೆ ಅಧಿಪತಿಯಾಗಿದ್ದಾರೆ. ಶಿವನಿಗೆ ಜನನವು ಮಾತ್ರವೇ ಮರಣವು ಇರುವುದಿಲ್ಲ. ಆದ್ದರಿಂದಲೇ ಅವರಿಗೆ ಮೃತ್ಯು ಭಯವಿರುವುದಿಲ್ಲ. ವಿಷ್ಣು ಪುರಾಣದಲ್ಲಿ ಮಹಾಶಿವನ ಜನನದ ಬಗ್ಗೆ ಒಂದು ಪ್ರಸ್ತಾಪವಿದೆ. ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವಿನ ಹಣೆಯಿಂದ ಉತ್ಪತ್ತಿಯಾಗುವ ಕಿರಣಗಳಿಂದ ಶಿವನ ಜನನವಾಗಿದೆ. ಅವರ ಒಕ್ಕಳದಿಂದ ಉತ್ಪತ್ತಿಯಾಗುವ ಪದ್ಮದಿಂದ ಬ್ರಹ್ಮದೇವನು ಜನಿಸಿದರು. ಆದ್ರೆ ಮತ್ತೊಂದು ಕಡೆ ಶ್ರೀ ಮಹಾವಿಷ್ಣುವಿನ ಜನನದ ಬಗ್ಗೆ ಶಿವಪುರಾಣದಲ್ಲಿ ಈ ರೀತಿಯಾಗಿ ಪ್ರಸ್ತಾಪ ಮಾಡಲಾಗಿದೆ. ಒಂದು ಸಾರಿ ಮಹಾಶಿವನು ತನ್ನ ಕಾಲುಗಳನ್ನು ತೊಳೆದುಕೊಳ್ಳುತ್ತಿರುವಾಗ ಆ ಕೊಳಕಿನಿಂದ ಶ್ರೀ ಮಹಾವಿಷ್ಣುವು ಜನಿಸುತ್ತಾರೆ. ಇವೆರಡು ನಿಜವಾದರೆ ವಿಷ್ಣು ಪುರಾಣಂ ಶಿವ ಪುರಾಣಂ ಇವೆರಡು ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿದ್ದಾವೆ. ಅಂದ್ರೆ ವಿಷ್ಣು ಪುರಾಣದಲ್ಲಿ ವಿಷ್ಣು ಭಗವಾನರನ್ನ ಆದಿ ದೇವನು ಎಂದು ಗುರುತಿಸಲಾಗಿದೆ. ಅದೇ ರೀತಿ ಶಿವ ಪುರಾಣದಲ್ಲಿ ಮಹಾದೇವನನ್ನು ಆದಿದೇವನೆಂದು ಗುರುತಿಸಲಾಗಿದೆ. ಹೀಗಿರುವಾಗ ಇವರಲ್ಲಿ ಯಾರು ಯಾರನ್ನ ಸೃಷ್ಟಿ ಮಾಡಿದರು ಎಂದು ಹೇಳುವುದು ತುಂಬಾ ಕಷ್ಟ. ಈ ಎರಡು ಕಥೆಗಳನ್ನ ಪಕ್ಕಕ್ಕೆ ಇಟ್ಟರೆ ಮಹಾಶಿವನ ಜನನದ ಬಗ್ಗೆ ಮತ್ತೊಂದು ಕಥೆ ತುಂಬಾ ಪ್ರಾಚೀನದಲ್ಲಿದೆ. ಈ ಕಥೆಯನ್ನ ನೀವು ಕೂಡ ತುಂಬಾ ಸಾರಿ ಕೇಳಿರುತ್ತೀರಾ. ಒಂದಾನೊಂದು ಕಾಲದಲ್ಲಿ ಬ್ರಹ್ಮದೇವನು ಮತ್ತು ಶ್ರೀ ಮಹಾವಿಷ್ಣುವಿನ ಮಧ್ಯೆ ಒಂದು ಚರ್ಚೆ ನಡೆಯುತ್ತದೆ. ಅವರಿಬ್ಬರ ಮಧ್ಯೆ ನಾನು ದೊಡ್ಡವನು ಎಂಬ ವಿವಾದ ಏರ್ಪಡುತ್ತದೆ. ಆ ಸಮಯದಲ್ಲಿ ಉರಿಯುತ್ತಿರುವ ಅಗ್ನಿಗೋಳದಲ್ಲಿ ಆದಿ ಮತ್ತು ಅಂತ್ಯವಿಲ್ಲದ ಒಂದು ದೊಡ್ಡ ಸ್ತಂಭ ಅವರಿಬ್ಬರ ಮಧ್ಯೆ ಪ್ರತ್ಯಕ್ಷವಾಗುತ್ತದೆ. ಆ ಸ್ತಂಭ ಎಲ್ಲಿಂದ ಬಂತು, ಏಕೆ ಬಂತು ಎಂಬ ವಿಷಯ ಅವರಿಬ್ಬರಿಗೂ ಕೂಡ ಅರ್ಥವಾಗುವುದಿಲ್ಲ. ಅದೇ ಸಮಯದಲ್ಲಿ ಆ ಸ್ತಂಭದಿಂದ ಒಂದು ಶಬ್ದ ಹೊರಹೊಮ್ಮುತ್ತದೆ. ಯಾರು ಈ ಸ್ತಂಭದ ಆದಿ ಮತ್ತು ಅಂತ್ಯವನ್ನ ಕಂಡು ಹಿಡಿಯುತ್ತಾರೋ ಅವರೇ ದೊಡ್ಡವರೆಂದು ಗುರುತಿಸಿಕೊಳ್ಳುತ್ತಾರೆ. ಆಗ ಬ್ರಹ್ಮದೇವನು ಒಂದು ಪಕ್ಷಿಯ ರೂಪವನ್ನ ಧರಿಸಿ ಆ ಸ್ತಂಭದ ಆದಿ ಎಲ್ಲಿದೆ ಎಂದು ತಿಳಿದುಕೊಳ್ಳುವುದಕ್ಕೆ ಹೊರಡುತ್ತಾರೆ. ಮತ್ತೊಂದು ಕಡೆ ಶ್ರೀ ಮಹಾವಿಷ್ಣುವು ವರಹ ರೂಪವನ್ನ ಧರಿಸಿ ಆ ಸ್ತಂಭದ ಅಂತ್ಯ ಎಲ್ಲಿದೆ ಎಂದು ತಿಳಿದುಕೊಳ್ಳುವುದಕ್ಕೆ ಹೊರಡುತ್ತಾರೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆ ಸ್ತಂಭದ ಆದಿ ಮತ್ತು ಅಂತ್ಯವನ್ನ ಅವರಿಂದ ಪತ್ತೆ ಮಾಡುವುದಕ್ಕೆ ಆಗುವುದಿಲ್ಲ. ಇಬ್ಬರು ಕೂಡ ಸೋಲನ್ನು ಒಪ್ಪಿಕೊಂಡು ಹಿಂದಕ್ಕೆ ಬರುತ್ತಾರೆ. ಆಗ ಮಹಾಶಿವನು ತನ್ನ ಅಸಲಿ ರೂಪಕ್ಕೆ ಬರುತ್ತಾರೆ. ಆಗ ಬ್ರಹ್ಮದೇವನು ಮತ್ತು ಶ್ರೀ ಮಹಾವಿಷ್ಣುವು ಮಹಾಶಿವನೇ ಶಕ್ತಿವಂತನು ಮತ್ತು ಶ್ರೇಷ್ಠವಾದವನು ಎಂದು ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಆದ್ದರಿಂದ ಮಹಾಶಿವನನ್ನು ಮೀರಿಸುವಂತ ಶಕ್ತಿ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆದ್ದರಿಂದಲೇ ದೇವತೆಗಳು, ರಾಕ್ಷಸರು, ಯಕ್ಷರು, ಗಂಧರ್ವರು ಸಹಿತ ಮಹಾಶಿವನನ್ನೇ ಪೂಜಿಸುತ್ತಾರೆ. ಅದರ ಜೊತೆ ಶಿವಪುರಾಣದಲ್ಲಿ ಪ್ರಸ್ತಾಪವಾಗಿರುವ ಆದಿ ಮತ್ತು ಅಂತ್ಯವಿಲ್ಲದ ಈ ಸ್ತಂಭವು ಮಹಾಶಿವನ ಜನನವಾಗಿಲ್ಲ, ಅವರು ಸ್ವಯಂ ಆಗಿ ಜನಿಸಿದ್ದಾರೆ ಎಂದು ಪ್ರಸ್ತಾಪ ಮಾಡಲಾಗಿದೆ. ಈ ಕಾರಣದಿಂದಲೇ ಮಹಾಶಿವನನ್ನು ಸ್ವಯಂಭು ಎಂದು ಕರೆಯುತ್ತಾರೆ. ಈಗ ನಾವು ಮಹಾಶಿವನಿಗೆ ಸಂಬಂಧಪಟ್ಟ ಅತ್ಯಂತ ಪ್ರಸಿದ್ಧಿಯಾಗಿರುವ ಒಂದು ಅಂಶದ ಬಗ್ಗೆ ಮಾತನಾಡಿಕೊಳ್ಳೋಣ. ಒಂದು ಕಥೆಯ ಪ್ರಕಾರ ಬ್ರಹ್ಮದೇವನು ಮಹಾಶಿವನ ತಂದೆ ಎಂದು ಹೇಳುತ್ತಾರೆ. ಈ ಕಥೆಯನ್ನು ನಿಜವೆಂದು ನಂಬುವವರು ತುಂಬಾ ಮಂದಿ ಇದ್ದಾರೆ. ಮಹಾಶಿವನು ಬ್ರಹ್ಮದೇವನ ಪುತ್ರನಾಗಿ ಹೀಗೆ ಬದಲಾದರು ಎಂಬ ಕಥೆಯು ಕೂಡ ವಿಷ್ಣು ಪುರಾಣದಲ್ಲಿ ಇದೆ. ಭೂಮಿ, ಆಕಾಶ, ಪಾತಾಳ ಮತ್ತು ಈ ಪೂರ್ತಿ ಬ್ರಹ್ಮಾಂಡವು ನೀರಿನಲ್ಲಿ ಮುಳುಗಿ ಹೋಗಿದ್ದಾಗ ಶ್ರೀ ಮಹಾವಿಷ್ಣುವನ್ನ ಬಿಟ್ಟರೆ ಈ ಭೂಮಿ ಮೇಲೆ ಬೇರೆ ಯಾವ ಜೀವಿ ಕೂಡ
ವಾಸ ಮಾಡುತ್ತಿರಲಿಲ್ಲ. ಆಗ ಶ್ರೀ ಮಹಾವಿಷ್ಣು ಒಬ್ಬರೇ ಶೇಷ ನಾಗನ ಮೇಲೆ ಮಲಗಿಕೊಂಡು ನೀರಿನಲ್ಲಿ ತೇಲಾಡುತ್ತಿದ್ದರು. ಆ ನಂತರ ಆತನ ಒಕ್ಕಳದಿಂದ ಬ್ರಹ್ಮದೇವನು ಜನಿಸುತ್ತಾರೆ. ಆಗ ಬ್ರಹ್ಮದೇವನು ಮತ್ತು ಶ್ರೀ ಮಹಾವಿಷ್ಣುವು ಈ ವಿಷಯದ ಬಗ್ಗೆ ಮಾತನಾಡಿಕೊಳ್ಳುತ್ತಿರುವಾಗ ಮಹಾಶಿವನು ಪ್ರತ್ಯಕ್ಷರಾಗುತ್ತಾರೆ. ಆಗ ಬ್ರಹ್ಮದೇವನು ಮಹಾಶಿವನನ್ನು ಗುರುತಿಸುವುದಕ್ಕೆ ನಿರಾಕರಿಸುತ್ತಾರೆ. ಆಗ ಮಹಾಶಿವನಿಗೆ ಕೋಪ ಬರುತ್ತದೆ. ಆಗ ಶ್ರೀ ಮಹಾವಿಷ್ಣುವು ಬ್ರಹ್ಮದೇವನಿಗೆ ದಿವ್ಯ ದೃಷ್ಟಿಯನ್ನು ಪ್ರಸಾದಿಸಿ ಬ್ರಹ್ಮದೇವನಿಗೆ ಮಹಾಶಿವನ ಬಗ್ಗೆ ನೆನಪು ಮಾಡುತ್ತಾರೆ. ಆಗ ಬ್ರಹ್ಮದೇವನು ತನ್ನ ತಪ್ಪನ್ನ ಅರ್ಥ ಮಾಡಿಕೊಂಡು ಅವರ ಬಳಿ ಕ್ಷಮೆ ಕೇಳುತ್ತಾ ನನ್ನ ತಪ್ಪನ್ನ ಸರಿಪಡಿಸಿಕೊಳ್ಳುವುದಕ್ಕೆ ನನ್ನ ಪುತ್ರನಾಗಿ ಜನಿಸಬೇಕೆಂದು ಮಹಾಶಿವನನ್ನ ಬೇಡಿಕೊಳ್ಳುತ್ತಾರೆ. ಆಗ ಮಹಾಶಿವನು ನಿಮ್ಮ ಹೊಟ್ಟೆಯಲ್ಲಿ ಜನಿಸುತ್ತೇನೆಂದು ಮಾತು ಕೊಡುತ್ತಾರೆ. ಇದಾದ ನಂತರ ಬ್ರಹ್ಮದೇವನು ಸೃಷ್ಟಿಯನ್ನು ರಚನೆ ಮಾಡುತ್ತಿರುವಾಗ ಆತನಿಗೆ ಒಂದು ಚಿಕ್ಕ ಮಗುವಿನ ಅಗತ್ಯ ಬರುತ್ತದೆ. ಆಗ ಅವರಿಗೆ ಮಹಾಶಿವನ ಆಶೀರ್ವಾದ ನೆನಪಾಗುತ್ತದೆ. ಆಗ ಬ್ರಹ್ಮದೇವನು ಮಹಾಶಿವನನ್ನು ಪ್ರಾರ್ಥನೆ ಮಾಡಿದಾಗ ಆಗ ಬ್ರಹ್ಮದೇವನ ಮಡಿಲಲ್ಲಿ ಒಂದು ಚಿಕ್ಕ ಮಗುವಾಗಿ ಪ್ರತ್ಯಕ್ಷರಾಗುತ್ತಾರೆ. ಬ್ರಹ್ಮದೇವನು ಆ ಚಿಕ್ಕ ಮಗುವಿನ ಅಳುವನ್ನ ನೋಡಿದ ತಕ್ಷಣ ಏಕೆ ಅಳುತ್ತಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಆ ಮಗುವು ನನಗೆ ಯಾವುದೇ ಹೆಸರಿಲ್ಲ ಎಂದು ಹೇಳುತ್ತದೆ. ಆಗ ಬ್ರಹ್ಮದೇವನು ಆತನಿಗೆ ರುದ್ರ ಎಂದು ಹೆಸರನ್ನ ಇಡುತ್ತಾರೆ. ರುದ್ರ ಎಂದರೆ ಅಳುವವನು ಎಂದು ಅರ್ಥ. ಆ ನಂತರವೂ ಕೂಡ ಮಹಾಶಿವನ ಅಳುವು ನಿಲ್ಲುವುದಿಲ್ಲ. ಆಗ ಬ್ರಹ್ಮದೇವನು ಬೇರೊಂದು ಹೆಸರನ್ನ ಇಡುತ್ತಾರೆ. ಆಗಲೂ ಕೂಡ ಮಹಾಶಿವನು ಅಳುವನ್ನ ನಿಲ್ಲಿಸುವುದಿಲ್ಲ. ಈ ರೀತಿಯಾಗಿ ಮಹಾಶಿವನ ಅಳುವನ್ನ ನಿಲ್ಲಿಸುವುದಕ್ಕೆ ಬ್ರಹ್ಮದೇವನು ಆತನಿಗೆ 108 ಹೆಸರುಗಳನ್ನ ಇಡುತ್ತಾರೆ. ಈ ರೀತಿಯಾಗಿ ಬ್ರಹ್ಮದೇವನು ಮಹಾಶಿವನಿಗೆ ಇಟ್ಟ 108 ಹೆಸರುಗಳನ್ನ ಭೂಮಿಯ ಮೇಲೆ ಬರೆದಿದ್ದಾರೆ ಎಂದು ಶಿವಪುರಾಣದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಇದರ ನಂತರ ಬರುವುದು ಶ್ರೀಮದ್ ದೇವಿ ಮಹಾಪುರಾಣಂ. ಶ್ರೀಮದ್ ದೇವಿ ಮಹಾಪುರಾಣದಲ್ಲಿ ಮಹಾಶಿವನ ತಾಯಿ ಮತ್ತು ತಂದೆಯ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಶ್ರೀಮದ್ ದೇವಿ ಮಹಾಪುರಾಣದ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಶ್ರೀ ನಾರದ ಮಹರ್ಷಿ ಆತನ ತಂದೆ ಬ್ರಹ್ಮದೇವನ ಬಳಿ ಈ ವಿಶ್ವವನ್ನ ಯಾರು ಸೃಷ್ಟಿ ಮಾಡಿದರು, ಹಾಗೆಯೇ ಮಹಾದೇವನು ಶ್ರೀ ಮಹಾವಿಷ್ಣುವು ಮತ್ತು ನಿಮ್ಮ ತಂದೆ ತಾಯಿಗಳು ಯಾರು ಎಂದು ಕೇಳುತ್ತಾರೆ. ಆಗ ಬ್ರಹ್ಮದೇವನು ನಾರದ ಮಹರ್ಷಿ ಅವರಿಗೆ ಅತ್ಯಂತ ಆಶ್ಚರ್ಯವಾಗುವಂತ ತ್ರಿಮೂರ್ತಿಗಳ ಜನ್ಮ ರಹಸ್ಯದ ಬಗ್ಗೆ ಹೇಳುತ್ತಾರೆ. ನಿಜ ಹೇಳ್ಬೇಕಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ದುರ್ಗಾದೇವಿ ಮತ್ತು ಪರಮ ಶಿವನಾಗಿರುವ ಸದಾಶಿವನ ಶೃಂಗಾರದಿಂದ ಜನಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಅಂದ್ರೆ ಪ್ರಕೃತಿಯ ರೂಪದಲ್ಲಿರುವ ದುರ್ಗಾದೇವಿ ಆ ಮೂವರ ತಾಯಿ. ಪರಮ ಪುರುಷನಾಗಿರುವ ಕಾಲ ಸದಾಶಿವನು ನಮ್ಮ ತಂದೆ ಎಂದು ಹೇಳುತ್ತಾರೆ. ಹಾಗೆಯೇ ಪರಮ ಪುರುಷನಾಗಿರುವ ನಮ್ಮ ತಂದೆ ಸದಾಶಿವನು ಈ ಪ್ರಪಂಚವನ್ನು ಸೃಷ್ಟಿ ಮಾಡುವ ಜವಾಬ್ದಾರಿಯನ್ನ ನನಗೆ ನೀಡಿದರು. ಈ ಸೃಷ್ಟಿಯನ್ನು ನಡೆಸುವ ಜವಾಬ್ದಾರಿಯನ್ನ ಮಹಾವಿಷ್ಣುವಿಗೆ, ಈ ಪ್ರಪಂಚದಲ್ಲಿರುವ ಯಾವುದೇ ವಸ್ತುವನ್ನಾದರೂ ಸೃಷ್ಟಿಸಿ ನಾಶ ಮಾಡುವ ಜವಾಬ್ದಾರಿಯನ್ನ, ಅಂದ್ರೆ ಪರಿಸ್ಥಿತಿಗೆ ತಕ್ಕ ಹಾಗೆ 2 ಕಾರ್ಯಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನ ಮಹಾಶಿವನಿಗೆ ನೀಡಿದರು. ನಮ್ಮ ತಂದೆ ಸದಾಶಿವನಿಗೆ ಈಶಾನ, ಸತ್ಪುರುಷ, ವಾಮದೇವ, ಅಘೋರ ಮತ್ತು ಸತ್ಯುಜ್ಯೋತ ಎಂಬ 5 ಮುಖಗಳಿದ್ದಾವೆ. ಮೊದಲನೆಯ ಮುಖದಿಂದ ಅಕಾರಂ, ಎರಡನೆಯ ಮುಖದಿಂದ ಉಕಾರಂ, ಮೂರನೆಯ ಮುಖದಿಂದ ಮುಖಾರಂ, 4ನೆಯ ಮುಖದಿಂದ ಬಿಂದುವು ಮತ್ತು 5ನೆಯ ಮುಖದಿಂದ ನಾದವು, ಅಂದ್ರೆ ಶಬ್ದವು ಉದ್ಭವವಾಯಿತು. ಈ 5 ಮುಖಗಳಿಂದ ಉದ್ಭವಿಸಿರುವ ಶಬ್ದಗಳನ್ನು ಸೇರಿಸಿಕೊಂಡು ಉಚ್ಚರಿಸಿದರೆ ಓಂ ಎಂಬ ಪದವು ಏರ್ಪಡುತ್ತದೆ. ಆ ಓಂ ಎಂಬ ಪದವು ನಮ್ಮ ತಂದೆ ಸದಾಶಿವನನ್ನು ಗುರುತಿಸುತ್ತದೆ. ನಮ್ಮ ತಂದೆ ಸದಾಶಿವನನ್ನು ಮೀರಿಸುವಂತ ಶಕ್ತಿ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆದ್ದರಿಂದಲೇ ತ್ರಿಮೂರ್ತಿಗಳಾಗಿರುವ ನಾವು ಯಾವಾಗಲೂ ಓಂಕಾರವನ್ನ ಸ್ಮರಿಸುತ್ತಾ ಇರುತ್ತೇವೆ ಎಂದು ಹೇಳುತ್ತಾರೆ. ಅಂದ್ರೆ ಇಲ್ಲಿ ನಾವು ಗಮನಿಸುವ ವಿಷಯವೇನು ಅಂದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ಜನರು ಸದಾಶಿವನಿಗಿಂತ ಮಹಾಶಿವನನ್ನೇ ಹೆಚ್ಚಾಗಿ ಪೂಜೆ ಮಾಡುತ್ತಾರೆ. ಮಹಾಶಿವನನ್ನು ಸದಾಶಿವನ ಅತೀಂದ್ರಿಯ ಅಂತಿಮ ರೂಪವೆಂದು ಪರಿಗಣಿಸಿರುವುದರಿಂದ ಜನರು ಸಾಮಾನ್ಯವಾಗಿ ಪೂಜೆ ಮಾಡುವ ದೇವರಾಗಿದ್ದಾರೆ ಮಹಾಶಿವನು. ಶೈವ ಧರ್ಮದ ಒಂದು ಭಾಗವಾಗಿ ಆತನನ್ನು ಸರ್ವೋನ್ನತ ಜೀವಿಯಾಗಿ ನೋಡುತ್ತಾರೆ. ಆ ನಂತರ ನಾರದ ಮಹರ್ಷಿ ಅವರ ಮೆದುಳು ಚಲಿಸುವುದಕ್ಕೆ ಶುರು ಮಾಡಿ ತಂದೆ ಬ್ರಹ್ಮದೇವನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಡುತ್ತಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಹಾಶಿವನ ಬಗ್ಗೆ ತುಂಬಾ ವಿಷಯಗಳನ್ನ ತಿಳಿದುಕೊಂಡ್ರಿ. ಆದ್ರೆ ಮಹಾಶಿವನು ಯಾರ ಬಳಿ ವಿದ್ಯೆಯನ್ನ ಅಭ್ಯಾಸ ಮಾಡಿದರು ಮತ್ತು ಆತನ ಗುರುವು ಯಾರು ಎಂಬ ಪ್ರಶ್ನೆಗೆ ಉತ್ತರ ಇನ್ನು ಉಳಿದುಕೊಂಡಿದೆ. ಆದ್ರೆ ಮಹಾಶಿವನು ಯಾರ ಬಳಿಯೂ ಕೂಡ ವಿದ್ಯೆಯನ್ನ ಅಭ್ಯಾಸ ಮಾಡಲಿಲ್ಲ. ಹಾಗೆಯೇ ಮಹಾಶಿವನಿಗೆ ಗುರುಗಳಂತ ಯಾರು ಕೂಡ ಇಲ್ಲ. ಇದರ ಬದಲಾಗಿ ಮಹಾಶಿವನನ್ನು ಈ ಪ್ರಪಂಚಕ್ಕೆ ಆದಿ ಗುರುವೆಂದು ಪರಿಗಣಿಸಲಾಗಿದೆ. ಈ ಲೋಕದಲ್ಲಿ ಗುರು ಶಿಷ್ಯರ ಸಂಪ್ರದಾಯವನ್ನ ಮೊದಲಿಗೆ ಪ್ರಾರಂಭ ಮಾಡಿದ್ದೇ ಮಹಾಶಿವನು. ಇದನ್ನು ಕೇಳಿದ ನಂತರ ಆತನ ಗುರುವು ಯಾರು ಅಥವಾ ಆತನ ಶಿಷ್ಯರು ಯಾರು ಎಂದು ಪ್ರಶ್ನೆ ತಲೆ ಎತ್ತುತ್ತದೆ. ಅಂದ್ರೆ ಗುರು ಶಿಷ್ಯರ ಸಂಪ್ರದಾಯವನ್ನು ಪ್ರಾರಂಭ
ಪ್ರಾರಂಭ ಮಾಡಿದ ಬ್ರಹ್ಮದೇವನು ಮತ್ತು ಮಹಾಶಿವನು ಈ ಪ್ರಪಂಚಕ್ಕೆ ಮೊದಲನೆಯ ಗುರುಗಳೆಂದು ಹಿಂದೂ ಗ್ರಂಥಗಳು ಹೇಳುತ್ತವೆ. ಬ್ರಹ್ಮದೇವನು ಗುರುವಾಗಿ ಮಾನಸ ಪುತ್ರರಿಗೆ ವಿದ್ಯೆಯನ್ನು ಬೋಧಿಸುತ್ತಾರೆ. ಹಾಗೆಯೇ ಮಹಾಶಿವನು ಗುರುವಾಗಿ ತನ್ನ 7 ಮಂದಿ ಶಿಷ್ಯರಿಗೆ ಮಾತ್ರವೇ ಜ್ಞಾನವನ್ನು ನೀಡುತ್ತಾರೆ. ಅಂದ್ರೆ ಮಹಾಶಿವನು ತನ್ನ 7 ಮಂದಿ ಶಿಷ್ಯರಿಗೆ ಮಾತ್ರವೇ ಗುರುವು. ಮಹಾಶಿವನ ಶಿಷ್ಯಂದಿರನ್ನ ಪ್ರಸ್ತುತ ಕಾಲದಲ್ಲಿ ಸಪ್ತ ಋಷಿಗಳು ಎಂದು ಕರೆಯಲಾಗುತ್ತದೆ. ಸೊ ಫ್ರೆಂಡ್ಸ್, ವಿಡಿಯೋ ಎಂಡ್ವರೆಗೂ ಬಂದಿದೆ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನ ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.